ಪ್ರಿಯ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುನಾಥ್ ಧಾರವಾಡ ಪ್ರತಿನಿಧಿ. ಶಾಸಕ ವಿನಯ್ ಕುಲಕರ್ಣಿಗೆ ಇವತ್ತು ಮಹತ್ವದ ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಜಿಲ್ಲಾ ಪಂಚಾಯತ್ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಮಹತ್ವದ ತೀರ್ಪು ಆದೇಶ ಒಂದು ಹೊರಬಿದ್ದಿದೆ. ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೌದು, ಧಾರವಾಡ 71ನೇ ಕ್ಷೇತ್ರದ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಬೆಂಗಳೂರಿನ ಹೈಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಆ ಆದೇಶ ಇವತ್ತು ಅವ್ರಿಗೆ ಎಷ್ಟು ಮಹತ್ವ ನೀಡಿದೆ ಅಂತಂದ್ರೆ, ಜಿಲ್ಲಾ ಪಂಚಾಯತ್ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 16 ಮಂದಿ ಆರೋಪಿಗಳಲ್ಲಿ 15 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಒಬ್ಬ ಅಧಿಕಾರಿಗೆ 7 ವರ್ಷ ಶಿಕ್ಷೆ ಆಗಿತ್ತು. ಈ ಶಿಕ್ಷೆ ಮತ್ತು ಈ ಆದೇಶದ ವಿರುದ್ಧ ಏನಂತಂದ್ರೆ, ಬೆಂಗಳೂರಿನ ಹೈಕೋರ್ಟ್ ಮೊರೆ ಹೋದಂತ ಸಿಬಿಐ ವಕೀಲರಿರ್ಬೋದು, ಜೊತೆಗೆ ವಿನಯ್ ಕುಲಕರ್ಣಿ ಸೇರಿದಂತೆ ಆರೋಪಿಗಳ ಪರ ವಕೀಲರು ಏನಂದ್ರೆ ವಾದ ಪ್ರತಿವಾದ ಆಲಿಸಿದಂತ ದ್ವಿಸದಸ್ಯ ಪೀಠ ಇವತ್ತು ಮಹತ್ವದ ಆದೇಶವನ್ನು ನೀಡಿದೆ. ಆ ಮಹತ್ವದ ಆದೇಶ ಏನಂತಂದ್ರೆ, ಬೆಂಗಳೂರು ಜನಪ್ರತಿನಿಧಿಗಳ ಕೋರ್ಟ್ ನೀಡಿರುವಂತಹ ಆದೇಶವನ್ನ ಇವತ್ತು ತಡೆಯಾಜ್ಞೆ ನೀಡಿದೆ, ಜೊತೆಗೆ ಜಾಮೀನನ್ನ ನೀಡಿದೆ. ಇದು ಇವತ್ತಿನ ಮಟ್ಟಿಗೆ ಏನಂತಂದ್ರೆ, ಇವತ್ತು ನೀಡಿದಂತ ಈ ಮಹತ್ವದ ಆದೇಶಕ್ಕೆ ಧಾರವಾಡದ 71ನೇ ಕ್ಷೇತ್ರ ಜನರಷ್ಟೇ ಅಲ್ಲ, ಅವರ ಕುಟುಂಬ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿ ಕೂಡ ಅವರ ಸಾವಿರಾರು ಅಭಿಮಾನಿಗಳನ್ನು ಸಂಭ್ರಮ ಮಾಡೋಕೆ ಜೊತೆ ಸಂತಸ ಸುದ್ದಿಯನ್ನು ನೀಡಿದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ, 2016ರಲ್ಲಿ ನಡೆದಂತೆ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಅಂತಂದ್ರೆ ಕೆಲವು ಆರೋಪಿಗಳನ್ನ ಬಂಧಿಸಿದ್ರು. ನಂತರ 2019ರಲ್ಲಿ ಏನಂತಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಸಿಬಿಐ ಕೊಡ್ತೇವೆ ಅಂತ ಹೇಳಿ ಆ ಚುನಾವಣೆ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ರು. ಭರವಸೆಯನ್ನ ನೀಡಿದಂತ ಅವತ್ತಿನ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನವರು ಏನ್ ಮಾಡ್ತಾರೆ, ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಏನು ಬಿಜೆಪಿ ಮುಖಂಡ ಮತ್ತು ಅವತ್ತೇ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣವನ್ನ ಸಿಬಿಐಗೆ ನೀಡಿದ್ರು. ಸಿಬಿಐ ಸತತವಾಗಿ ಏನಂತಂದ್ರೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಈ ಒಂದು 16 ಜನರ ಆರೋಪಿ ಪಟ್ಟಿಯನ್ನು ಸಲ್ಲಿಸುತ್ತೆ, ಜೊತೆಗೆ ಅವರ ವಿರುದ್ಧ ಒಂದು ವಾದವನ್ನ ಮಾಡತ್ತೆ, ಜೊತೆಗೆ ಹಲವಾರು ಸಾಕ್ಷಿ ಇರ್ಬೋದು, ಎಲ್ಲವನ್ನ ಮಾಡಿದಾಗ ಏನು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಏನಂತಂದ್ರೆ ಕಳೆದ 4 ತಿಂಗಳ ಹಿಂದಷ್ಟೇ ಏನಂತಂದ್ರೆ ಅವರಿಗೆ 16 ಜನರ ಆರೋಪಿಗಳಿಗೂ ಕೂಡ ಶಿಕ್ಷಣ ವಿಧಿಸಿತ್ತು. 16 ಜನರಲ್ಲಿ ಕೂಡ ಏನಂತಂದ್ರೆ 15 ಜನರಿಗೆ ಜೀವಾವಧಿ ಇರ್ಬೋದು, ಓರ್ವ ಅಧಿಕಾರಿಗೆ 7 ವರ್ಷ ಶಿಕ್ಷಣ ನೀಡಿದ್ರು. ಈ ವಿಚಾರವಾಗಿ ಏನಂತಂದ್ರೆ ಇಡೀ ಜನರಿಗೂ ಕೂಡ ಆ ಸಂದರ್ಭದಲ್ಲಿ ಶಾಕ್ ಆಗಿತ್ತು. ಯಾಕಂತಂದ್ರೆ ಒಬ್ಬ ನಾಯಕ ಏನಂತಂದ್ರೆ ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರು ಚುನಾವಣೆ ನಿಂತು ಗೆದ್ದಿದ್ರು. ಅದು ಒಂದ್ ಕಡೆ ರೆಕಾರ್ಡ್ ಆಗಿದ್ರೆ, ನಂತರ ಅವರಿಗೆ ಬೇಲ್ ಸಿಕ್ಕಿತ್ತು. ಬೇಲ್ನಿಂದ ಹೊರಬಂದಂತಹ ಶಾಸಕರು ಕೂಡ ಏನು ಜಿಲ್ಲೆಗೆ ನಿರ್ಬಂಧ ಹೇರಿದ್ರು. ಆದ್ರೆ ಜಿಲ್ಲೆಗೆ ಬರದೆ ಬೇರೆ ಕಡೆ ಇದ್ಕೊಂಡು ಕೂಡ ಹೊರಗಡೆ ಜಿಲ್ಲೆ ಹೊರಭಾಗದಲ್ಲಿ ಇದ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಕೆಲಸನ ಮಾಡ್ತಾ ಇದ್ರು. ಆದ್ರೆ ಏಕಾಏಕಿ ಏನಂತಂದ್ರೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಏನ್ ಮಾಡುತ್ತೆ, ಆ ಎಲ್ಲ ಆರೋಪಿಗಳಿಗೂ ಕೂಡ ಒಂದು ಶಿಕ್ಷಣ ವಿಧಿಸುತ್ತೆ. ಆ ಶಿಕ್ಷೆ ನಂತರ ಏನಂತಂದ್ರೆ ಬೆಳವಣಿಗೆ ನಡೆಯುತ್ತೆ. ಏನಂತಂದ್ರೆ ಒಂದ್ ಕಡೆ ಏನಂತಂದ್ರೆ ವಿನಯ್ ಕುಲಕರ್ಣಿ ಜೊತೆ ಸೇರಿದಂತ ಆರೋಪಿಗಳು ಎಲ್ಲರೂ ಕೂಡ ಏನಂತಂದ್ರೆ ಹೈಕೋರ್ಟ್ ಮೊರೆ ಹೋಗ್ತಾರೆ. ಯಾಕಂತಂದ್ರೆ ಈ ಎಲ್ಲ ಆರೋಪಿಗಳಿಗಿರ್ಬೋದು 15 ಜನರಿಗೆ ಜೀವಾವಧಿ ಶಿಕ್ಷೆ ನೀಡಿರುತ್ತೆ. ಅದು ಆ ಶಿಕ್ಷೆ ಇರ್ಬೋದು, 7 ವರ್ಷದ ಶಿಕ್ಷೆ ನೀಡಿದ್ರು. ಎಲ್ಲರೂ ಕೂಡ ಏನಂತಂದ್ರೆ ಈ ಆದೇಶನ ತಡೆ ನೀಡಬೇಕು, ತಡೆಯಾಜ್ಞೆ ನೀಡಬೇಕು, ಜೊತೆಗೆ ಏನಂತಂದ್ರೆ ಎಲ್ರಿಗೂ ಕೂಡ ಜಾಮೀನು ಆಗ್ಬೇಕೆಂಬ ಒಂದು ಮೂಲಕ ಹೋಗ್ತಾರೆ. ವಕೀಲರು ಕೂಡ ನಂತರ ಸತತವಾಗಿ ವಾದ ವಿವಾದಗಳನ್ನ ಆಲಿಸಿದಂತಹ ಕೋರ್ಟ್ ದ್ವಿಸದಸ್ಯ ಪೀಠ ಈಗಾಗಲೇ ಕೂಡ ಏನಂತಂದ್ರೆ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವು ಆರೋಪಿಗಳಿಗೆ ಈಗ ಏನಂತಂದ್ರೆ ಜಾಮೀನು ಮಂಜೂರು ಮಾಡೋದ್ರ ಜೊತೆಗೆ ಇಡೀ ಏನು ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ನೀಡಿದಂತ ಆದೇಶವನ್ನ ತಡೆಯಾಜ್ಞೆ ನೀಡಿದೆ. ಈ ತಡೆಯಾಜ್ಞೆ ನೀಡಿರೋದ್ರಿಂದ ವಿನಯ್ ಕುಲಕರ್ಣಿಗೆ ಬಿಡ್ ರಿಲೀಫ್ ಆಗಿದೆ ಅಂತ. ಯಾಕಂತಂದ್ರೆ ಒಂದ್ ಕಡೆ ಏನಂತಂದ್ರೆ ಆರೋಪಿ ಸ್ಥಾನದಲ್ಲಿ ಏನು ಜೀವಾವಧಿ ಶಿಕ್ಷೆಗೆ ಗುರಿಯಾದಂತಹ ಸಂದರ್ಭದಲ್ಲಿ ಶಾಸಕ ಸ್ಥಾನವನ್ನ ಕಳ್ಕೊಂಡಂತ ವಿನಯ್ ಕುಲಕರ್ಣಿ ಅವರಿಗೆ ಈಗ ಮರುಜೀವ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಾಲ ಮಿತಿ ಇರುತ್ತೆ. ಆ ಸಂದರ್ಭದಲ್ಲಿ ಏನಂತಂದ್ರೆ ಇವರಿಗೆ ಈ ಆದೇಶಕ್ಕೆ ತಡೆಯಾಜ್ಞೆ ಬೇಕಿತ್ತು, ಜೊತೆಗೆ ಜಾಮೀನು ಬೇಕಿತ್ತು. ಅದು ಈಗ ನಡೆದಿರೋದ್ರಿಂದ ಒಂದ್ ಕಡೆ ಅಂತಾರೆ ಇಡೀ ಕ್ಷೇತ್ರ ಜನತೆಗೆ ಜೊತೆಗೆ ಆ ಕುಟುಂಬಕ್ಕೂ ಅವರಿಗೂ ಕೂಡ ಒಂದು ಸಂತಸದ ಮನೆ ಮಾಡಿದೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಏನಂತಂದ್ರೆ ಧಾರವಾಡದಲ್ಲೂ ಕೂಡ ಅವರ ಅಭಿಮಾನಿಗಳು ಕೂಡ ಏನಂತಂದ್ರೆ ಒಂದ್ ಕಡೆಯಿಂದ ಅಭಿಮಾನಿಗಳು ಕೂಡ ಪಟಾಕಿ ಸಿಡಿಸೋದಿರ್ಬೋದು, ಸಿಹಿ ಹಂಚೋದಿರ್ಬೋದು, ಅದ್ರ ಮೂಲಕ ಅಭಿಮಾನಿಗಳು ಅಂತಂದ್ರೆ ನ್ಯಾಯಕ್ಕೆ ಜಯ ಸಿಕ್ಕಿದೆ. ಯಾಕಂದ್ರೆ ಇಷ್ಟು ವರ್ಷ ನಡೆದಂತ ಪ್ರಕರಣಕ್ಕೆ ಒಂದ್ ಕಡೆ ಅವರಿಗೆ ಶಿಕ್ಷೆ ಆಗಿತ್ತು. ಆದ್ರೆ ಒಂದ್ ನ್ಯಾಯಾಲಯದಲ್ಲಿ ಭರವಸೆ ಇಟ್ಟುಕೊಂಡು ಹೈಕೋರ್ಟ್ಗೆ ಬರೋದಂತ ಸಂದರ್ಭದಲ್ಲಿ ಹೈಕೋರ್ಟ್ನ ದ್ವಿಸದಸ್ಯ ಪೀಠದ ನ್ಯಾಯಾಧೀಶರು ಕೂಡ ಏನಂತಂದ್ರೆ ನ್ಯಾಯಾಲಯಕ್ಕೆ ಒಂದು ಕೊಟ್ಟಂತ ಬೆಲೆಗೆ ಅವರು ಇವತ್ತು ಎರಡು ವಾದಗಳನ್ನ ಆಲಿಸಿದಂತ ನ್ಯಾಯಾಧೀಶರು ಕೂಡ ಇವತ್ತು ನೀಡಿದಂತ ಆದೇಶದಿಂದ ಇಲ್ಲಿರುವಂತಹ ಜನರು ಕೂಡ ಸಿಕ್ಕಿರೋದ್ರಿಂದ ಇಲ್ಲಿರುವ ಜನರು ಯಾವ ರೀತಿ ಸಂಭ್ರಮಾಚರಣೆ ಮಾಡಿದ್ರು ಅವ್ರು ಏನ್ ಹೇಳಿದ್ರೆ ಕೇಳ್ಕೊಂಬರೋಣ. ಇವತ್ತು ನಮ್ಗೆ ಬಹಳ ದೊಡ್ಡ ಹಬ್ಬ ಆಚರಣೆಯನ್ನು ಮಾಡತ್ತೀವಿ ನಾವು. ಯಾಕಂದ್ರೆ ನಮ್ಮ ಹುಲಿ ಏನ್ ಈಗ ಬೋನ್ದಾಗಿತ್ತಲ್ಲ ಅದು ರಿಲೀಸ್ ಆಯ್ತು. ಇದು ನಾವು ಅನ್ನರ್ ಇಲ್ಲಂದ್ರೂ ಕೂಡ ನಮ್ ಎಲ್ಲಾ ಕೆಲ್ಸಗಳನ್ನ ಆಗತ್ತಿದ್ ಎಲ್ಲ ಆಗತ್ತಿದ್ದು. ಅವ್ರು ಬಂದ್ ನಮ್ ದೊಡ್ಡ ಖುಷಿ ಆಗತೈತಿ. ಇವತ್ತೆಲ್ಲ ನಮ್ಮ ವಾರ್ಡ್ನಾಗ ಎಲ್ಲ ಹಿರಿಯರೆಲ್ಲ ಸೇರಿ ಇವತ್ತ ಪಟಾಕ್ಷಿ ಹಚ್ಚೋದು, ಹೂ ಅನ್ನ ಹಾರಿಸೋದು, ಈಗ ಬಾಳ ದೊಡ್ಡ ಖುಷಿ ಆಗೈತಿ. ಇನ್ನೇನ್ ಇಡೀ ಗ್ರಾಮೀಣ ಸತಕ್ಕೆಲ್ಲ ಹಬ್ಬ ಸಡಗಡೆ ಮಾಡಕ್ ಕುಂತಾರಂತ ಹೇಳಕ್ ಇಷ್ಟಪಡ್ತೀನಿ. ಕರ್ನಾಟಕದ ಹುಲಿ ವಿನಯ್ ಕುಲಕರ್ಣಿ ಇವತ್ತ ಸತ್ಯಮೇ ಜೈತೆ ಅನ್ನೋದಕ್ಕೆ ಕೋರ್ಟ್ ನಿರೂಪಿಸುತ್ತೆ. ಕೋರ್ಟಿಗೆ ಎಲ್ಲರೂ ತಲೆ ಬಗ್ಬೇಕು, ತಲೆ ಆಗ್ಬೇಕು. ಏನು ಷಡ್ಯಂತ್ರದಿಂದನೇ ಹೋಗಿದ್ದಾರಲ್ಲ ಹೈಕೋರ್ಟ್ನ ಒಳಗೆ ಸತ್ಯ ಪರಿಪಾಲನೆ ಮಾಡಿ ಸತ್ಯಕ್ಕೆ ಜೈ ಸಿಕ್ಕತಿ. ಅವರು ಧಾರವಾಡಕ್ಕೊಂದೇ ಸೀಮಿತ ಅಲ್ಲ, 71 ಕ್ಷೇತ್ರಕ್ಕೆ, ಅದು ಇಡೀ ಕರ್ನಾಟಕಕ್ಕೆ ಒಂದು ಅವಶ್ಯ ಇರುವಂಥ ಒಂದು ವಿನಯ್ ಕುಲಕರ್ಣಿ.
ಈಗಾಗಲೇ ಕೂಡ ನಂತರ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವು ಜನರಿಗೆ ಒಂದು ಜಾಮೀನು ಸಿಕ್ಕಿರೋದ್ರ ಜೊತೆಗೆ ಈ ಜೀವಾವಧಿ ಶಿಕ್ಷೆ ತಡೆಯಾಜ್ಞೆ ಸಿಕ್ಕಿರೋದ್ರಿಂದ ಈಗಾಗಲೇ ಕೂಡ ಏನಂತಂದ್ರೆ ವಿನಯ್ ಕುಲಕರ್ಣಿ ಪರವಾಗಿರೋರಿಗೆ ಎಲ್ರಿಗೂ ಕೂಡ ಸಂತಸ ಮನೆ ಮಾಡಿದ್ರೆ ಯೋಗೇಶ್ ಗೌಡ್ರ ಆಪ್ತ ವಲಯದಲ್ಲಿರುವಂಥ ಅವರ ಸ್ನೇಹಿತರಂತ ಬಸವರಾಜ್ ಕೊರವರ್ ಇರ್ಬೋದು, ಜೊತೆಗೆ ಯೋಗೇಶ್ ಗೌಡ್ರ ಅವರ ಸಹೋದರರಂತ ಗುರುನಾಥ್ ಗೌಡ್ರು ಏನಂತಂದ್ರೆ ಅವ್ರು ಹೇಳಿರೋದು ಹೇಳ್ತಾ ಇದ್ರೆ ಏನಂತಂದ್ರೆ ಒಂದ್ ಕಡೆ ಏನಂತಂದ್ರೆ ಆರಂಭದಲ್ಲಿ ನಮಗೆ ಜಯ ಸಿಕ್ಕಿತ್ತು ಏನು ಜನಪ್ರತಿನಿಧಿಗಳ ಕೋರ್ಟಲ್ಲಿ, ಅವಾಗ ನಾವು ಆ ನ್ಯಾಯಕ್ಕೂ ಆದೇಶಕ್ಕೂ ಕೂಡ ತಲೆಬಾಗಿದ್ವಿ. ಇವತ್ತು ಕೂಡ ಅವರು ಮೊರೆ ಹೋಗಿದ್ದಾರೆ. ಯಾಕಂತಂದ್ರೆ ಅವತ್ತು ಕೂಡ ಯಾರಿಗೆ ಯಾವುದೇ ಆದೇಶ ಬಂದರೂ ಕೂಡ ಮುಂದಿನ ಕೋರ್ಟ್ ಹೋಗಕ್ಕೆ ಅವಕಾಶ ಇತ್ತು. ಆ ರೀತಿ ಅವರು ಕೂಡ ಹೈಕೋರ್ಟ್ಗೆ ಅಪೀಲ್ ಹೋಗಿ ಬಂದಿದ್ರು. ಅಪೀಲಲ್ಲಿ ಅವ್ರಿಗೆ ಗೆಲುವಾಗಿದೆ. ಆದ್ರೆ ಒಂದ್ ಕಡೆ ಏನಂತಂದ್ರೆ ಈಗ ನಾವು ಕೂಡ ಏನಂತಂದ್ರೆ ನಮಗೂ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಅವಕಾಶವಿದೆ, ಯಾವುದೇ ಕಾರಣಕ್ಕೂ ನಾವು ನಮ್ಮ ಹೋರಾಟನ ಕೈ ಬಿಡಲ್ಲ ಎಂಬ ಮಾತನ್ನು ಕೂಡ ಹೇಳಿದೆ. ಈ ಡಿಟೇಲ್ ಆಗಿ ಏನಂತಾರೆ ಸಹೋದರ ಗುರುನಾಥ್ ಗೌಡ್ರು ಇರ್ಬೋದು, ಜೊತೆಗೆ ಕೊರವರ್ ಬಸು ಏನ್ ಹೇಳಿದ್ರೆ ಕೇಳ್ಕೊಂಬರ. ನಾವು ಜಿಲ್ಲಾ ಕೋರ್ಟ್ಲಿಂದ ನಾವೇನು ಹೋರಾಟ ಮಾಡ್ಕೊತ ಬಂದಿದ್ದೀವಿ ಅದರ ಪ್ರಕಾರ ಈಗ ನಾವು ಜಿಲ್ಲಾ ನ್ಯಾಯಾಲಯದಾಗ ನಮಗೆ ಜಯ ಸಿಕ್ಕಿತ್ತು. ಅದರ ಪ್ರಕಾರ ಈಗ ಅವರಿಗೆ ಪ್ರತಿಯೊಬ್ಬರಿಗೂ ಒಬ್ಬರಿಗೆ 7 ವರ್ಷ ಆಯಿತು, ಉಳಿದವ್ರಿಗೆಲ್ಲರಿಗೂ ಜೀವಾವಧಿ ಆಯಿತು. ಅದರ ಪ್ರಕಾರ ಈಗ ಅವ್ರಿಗೂ ಹೋಗಕ್ಕೆ ಹಾದಿದೆ ರೀ. ಸ್ಟೇ ಅವರು ಇದಕ್ಕೆ ಹೈಕೋರ್ಟಿಗೆ ಅವ್ರು ಹೋದರು, ಅವ್ರಿಗೆ ಹೈಕೋರ್ಟ್ನೊಳಗೆ ಅವ್ರಿಗೆ ನ್ಯಾಯ ಸಿಕ್ಕೈತಿ. ಅದೇ ಪ್ರಕಾರ ನಾವು ಸುಪ್ರೀಂ ಕೋರ್ಟಿಗೆ ನಾವು ಅಪೀಲ್ ಮಾಡ್ತೀವಿ, ಅಲ್ಲಿಯೂ ನಮಗೆ ನ್ಯಾಯ ಸಿಗ್ತೈತಿ ಅನ್ನುವಂಥ ಭರವಸೆ ನಮಗಿದೆ. ಅದು ನ್ಯಾಯಾಲಯ ತೀರ್ಪು ಕೊಟ್ಟೈತೆ ಅಂದಮೇಲೆ ಅಂತಿಮ ತೀರ್ಪು ನಾವು ನ್ಯಾಯಾಲಯಕ್ಕೆ ತಲೆ ಬಾಗಿಸ್ಲೇಬೇಕಲ್ಲ. ಏನೋ ಒಂದು 4ನೇ ಭಾಗ ನಾವು ನೋವು ಪಟ್ಟಿದ್ದವರು ನೋವು ಪಟ್ಟಾರಲ್ಲ ಈಗ ಇಲ್ಲಿ. ಯಾಕಂದ್ರೆ ಒಬ್ಬೊಬ್ರು ಸಣ್ಣವ್ರ ಮಕ್ಕಳು ಅದಾವ, ಅವ್ರಿಗೆ ಶಾಲೆ ಕಲಿಸೋ ಮಾಡು ಅದಾವ, ಅಗ್ದಿ ಹಾಲು ಕುಡಿ ಮಕ್ಕಳು ಅದಾವ. ದೇವ್ರು ಅವರಿಗೆ ಶಿಕ್ಷೆ ಹೆಂಗೆ ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ನಾನಂತೂ ಅವ್ರ ಬಗ್ಗೆ ಕೆಟ್ಟದಂತೂ ಮಾತಾಡಂಗಿಲ್ಲ. ಒಟ್ಟಾರೆಯಾಗಿ ವಿನಯ್ ಕುಲಕರ್ಣಿ ಅವರಿಗೆ ಒಂದ್ ಕಡೆ ಬಿಗ್ ರಿಲೀಫ್ ಸಿಕ್ಕಿದ್ದು ಬೆಂಗಳೂರಿನ ದ್ವಿಸದಸ್ಯ ಪೀಠದ ಹೈಕೋರ್ಟ್ ನ್ಯಾಯಮೂರ್ತಿಗಳು ಆದೇಶ ನೀಡಿರೋದು ಒಂದ್ ಕಡೆ ಆಗಿದ್ರೆ, ಇನ್ನೊಂದ್ ಕಡೆ ಜನರು ಕೂಡ ಅಷ್ಟೇ ರೀತಿಯಾಗಿ ಕಾಯ್ಕೊಂಡು ಕೂತಿದ್ರು. ಯಾಕಂತಂದ್ರೆ ವಿನಯ್ ಕುಲಕರ್ಣಿಗಳ ಸಾವಿರಾರು ಜನರು ಕೂಡ ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ರು. ಯಾಕಂತಂದ್ರೆ ತಮ್ಮ ನಾಯಕ ಏನಂತಂದ್ರೆ ಜೀವಾವಧಿ ಶಿಕ್ಷೆ ಆಗಿರೋದು ಕೂಡ ಒಂದ್ ಕಡೆಯಿಂದ ಬೇಸರ ವ್ಯಕ್ತ ಆಗಿದ್ರು ಕೂಡ ಇವತ್ತಿನ ಆದೇಶ ಏನಂತಂದ್ರೆ ಅವರ ಕುಟುಂಬ ಅಲ್ಲ, ಅವರ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದಲ್ಲೂ ಕೂಡ ಸಾವಿರಾರು ಬೆಂಬಲಿಗರಿಗೂ ಲಕ್ಷಾಂತರ ಬೆಂಬಲಿಗರು ಕೂಡ ಇವತ್ತು ಸಂತಸ ಮನೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಲಾಗದು. ಈ ಒಂದು ಬಿಗ್ ರಿಲೀಫ್ ನಿಂದ ಮತ್ತೆ ಶಾಸಕ ಸ್ಥಾನ ಉಳಿದಿದ್ದು, ಜೊತೆಗೆ ಕ್ಷೇತ್ರದ ಜನರ ಅಭಿವೃದ್ಧಿ ಕೆಲಸ ಇರ್ಬೋದು, ಮುಂದೆ ಅವರ ನಡೆ ಹೇಗಿದೆ ಎಂಬುದು ಕೂಡ ಇನ್ನು ಮುಂದೆ ನೋಡ್ಬೇಕಾಗತ್ತೆ ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.